ಚೇಳೂರಿನ ತಹಸೀಲ್ದಾರ್ ಕಚೇರಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಂದ ಸಾರ್ವಜನಿಕ ಕುಂದುಕೊರತೆ ಸಭೆ ನಡೆಯಿತು. ಸಭೆಯಲ್ಲಿ ಲೋಕಾಯುಕ್ತ ಎಸ್ಪಿ ಹಾಗೂ ಡಿವೈಎಸ್ಪಿ ಜೊತೆ ತಾಲೂಕಿನ ವಿವಿಧ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ನಂತರ ಲೋಕಾಯುಕ್ತ ಎಸ್ಪಿ ಮಾತನಾಡಿ, ಈ ಸಭೆಯಲ್ಲಿ ಸಾರ್ವಜನಿಕರಿಂದ ಒಟ್ಟು 13 ಅರ್ಜಿಗಳು ಬಂದಿವೆ. ಇದರ ಪೈಕಿ 3 ಅರ್ಜಿ ತಹಸೀಲ್ದಾರ್ಗೆ, 2 ಅರ್ಜಿ ಪಿಡಬ್ಲ್ಯೂಡಿ ಇಲಾಖೆಗೆ, ಉಳಿದ 8 ಅರ್ಜಿ ಸ್ಥಳದಲ್ಲಿ ಇತ್ಯರ್ಥವಾಗುವ ಅರ್ಜಿಗಳಾಗಿವೆ. ಜೊತೆಗೆ ಬಂದ ಅರ್ಜಿಗಳು ಆದಷ್ಟು ಬೇಗ ಇತ್ಯರ್ಥ ಮಾಡಲು ಅಧಿಕಾರಿಗಳಿಗೆ ತಿಳಿಸಲಾಗಿದೆ ಅಂತ ತಿಳಿಸಿದರು. ಇದಲ್ಲದೆ ಸಾರ್ವಜನಿಕರನ್ನು ಕಚೇರಿಗೆ ಅಲೆದಾಡಿಸದೆ ಆದಷ್ಟು ಬೇಗ ಕೆಲಸ ಮುಗಿಸಿಕೊಡಿ ಅಂತ ಎಲ್ಲ ಅಧಿಕಾರಿಗಳಿಗೆ ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ತಹಸೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್, ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ರಮೇಶ್ ಹಾಜರಿದ್ದರು. ಈಗ ನಾವು ನಮ್ಮ ಡಿಎಸ್ಪಿ ಅವರು ನಾವು ಲೋಕಾಯುಕ್ತರಾಗಿ ಇಲ್ಲಿ ಬಂದು ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಏನಂತೇಳಿ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗ್ಬೇಕು, ಅಲ್ಲಿವರೆಗೂ ಬರಕ್ಕಾಗಲ್ಲ, ವಯಸ್ಸಾದವ್ರಿಗೆ ಮತ್ತು ಸ್ವಲ್ಪ ಜನಕ್ಕೆ ಅದ್ರ ಬಗ್ಗೆ ಅರಿವು ಇರಲ್ಲ. ಲೋಕಾಯುಕ್ತ ಇನ್ಸ್ಟಿಟ್ಯೂಷನ್, ಲೋಕಾಯುಕ್ತ ಸಂಸ್ಥೆ ಹೇಗೆ ಕೆಲಸ ಮಾಡುತ್ತೆ, ನಾವು ಯಾರ್ಯಾರು ಇರ್ತೀವಿ ಇಲ್ಲಿ, ಅದ್ರ ಬಗ್ಗೆ ತಿಳುವಳಿಕೆ ಕೊಟ್ಟು ಯಾರಿಗಾದ್ರೂ ಕುಂದುಕೊರತೆ ಇದ್ದಲ್ಲಿ ಇಲ್ಲೇ ಇಸ್ಕೊಂಡು ಯಾವ್ದಾದ್ರು ಇಲ್ಲೇ ಪರಿಹಾರ ಮಾಡ್ತೀವಿ. ಆಗ್ಲಿಲ್ಲ ಅಂತಂದ್ರೆ ಕನ್ಸರ್ನ್ಡ್ ತಹಶೀಲ್ದಾರ್ ಅವ್ರಿಗಾಗ್ಲಿ, ಇಒ ಅವ್ರಿಗಾಗ್ಲಿ, PWD ಯಾವ್ದು ಕನ್ಸರ್ನ್ ಇರುತ್ತೆ ಅವ್ರಿಗೆ ಟೈಮ್ ಮಿತಿಯಲ್ಲಿ 15 ದಿನ, 1 ವಾರದಲ್ಲಿ ಸರಿ ಮಾಡ್ಕೊಡಿ ಅಂತ ಹೇಳಿ ನಮ್ಮ ಇಲಾಖೆ ಬಗ್ಗೆ ನಿಮ್ಗೆ 2-3 ಸೂಚನೆಗಳನ್ನು ಹೇಳ್ಕೊಟ್ಟು ಹೋಗೋಣ ಅಂತ ಬಂದಿದ್ದೀವಿ. ಈಗ ಇಲ್ಲಿ ಬಂದಂತಲ್ಲಿ ಟೋಟಲ್ 13 ನಮಗೆ ಇವು ಬಂದಿದಾವೆ, ಏನು ಅರ್ಜಿಗಳು ಬಂದಿದಾವೆ. ಅದ್ರ ತಹಸೀಲ್ದಾರ್ಗೆ 3, PWD ಅವ್ರಿಗೆ 1, ಆಮೇಲೆ ಲೋಕಲ್ ಇಲ್ಲೇ ಪಿಟಿಷನ್ಗಳು ಸಾಲ್ವ್ ಮಾಡೋ ಅಂಥವು 8 ಪಿಟಿಷನ್ಗಳು ನಾವು ಇಲ್ಲೇ ಸಾಲ್ವ್ ಮಾಡಿ ಕೊಟ್ಟಿದ್ದೀವಿ. ಈಗ ಸಾರ್ವಜನಿಕರಿಗೆ ನಾ ಹೇಳೋದೇನಂತಂದ್ರೆ, ನಮ್ಮ ಸಂಸ್ಥೆ ನಿಮ್ಮ ಸರ್ಕಾರದಿಂದ ಬಂದಂತಹ ಏನೇನು ಸವಲತ್ತುಗಳು ಇದಾವೆ ಅವು ನಿಮಗೆ ಸರಿಯಾಗಿ ಬರ್ತಾ ಇದಾವಿಲ್ಲ, ಸರಿ ಕಾಲಮಿತಿಯಲ್ಲಿ ನಿಮಗೆ ಮುಟ್ತಾ ಇದಾವಿಲ್ಲ, ಇಲ್ಲಿ ಇದ್ದಂತಹ ಎಲ್ಲ ಅಧಿಕಾರಿಗಳು ಸರಿಯಾಗಿ ನಿಮಗೆ ಸ್ಪಂದಿಸ್ತಾ ಇದಾರಿಲ್ಲ, ಸರಿಯಾಗಿ ಟೈಮ್ ಹೋಗ್ತಾ ಇದಾರಿಲ್ವಾ, ಅಥವಾ ನಿಮ್ಮ ಫೈಲ್ಗಳಲ್ಲಿ ಸಕಾಲ ಮಿತಿಯಲ್ಲಿ ಅಥವಾ ಯಾವ ಲಿಮಿಟ್ಸ್ ಅಲ್ಲಿ ಅದು ನಿಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಥವಾ ನಿಮ್ ಕೆಲಸ ಮಾಡ್ಕೊಡ್ಬೇಕು ಮಾಡ್ತಾ ಇದಾರಿಲ್ವಾ, ಅನ್ನೆಸೆಸರಿ ಆಗಿ ಡಿಲೇ ಮಾಡೋದಾಗ್ಲಿ ಅಥವಾ ಅನ್ನೆಸೆಸರಿ ಆಗಿ ನಿಮಗೆ ಹಣ ಕೇಳೋದಾಗ್ಲಿ, ಪ್ರೈಸ್ ಕೇಳೋದಾಗ್ಲಿ, ಆಮಿಷ ಬಿಡೋದಾಗ್ಲಿ ಇವೆಲ್ಲ ಮಾಡ್ತಾ ಇದ್ದಾರಾ? ಅವು ಮಾಡ್ದಲ್ಲಿ ನೀವು ನಮ್ಮ ಅಪ್ರೋಚ್ ಮಾಡಿ, ನಾವು ಯಾವಾಗ್ಲೂ ಇರ್ತೀವಿ, ನಮ್ಮ ನಂಬರ್ ಸಮೇತ ಡಿಸ್ಪ್ಲೇ ಮಾಡಿದೀವಿ, ನಮ್ಗೆ ಫೋನ್ ಮಾಡಿ ಹೇಳ್ಬೋದು. ನಿಮ್ಗೆ ಹಣ ಕೇಳ್ತಾ ಇದಾರೆ ಅಂದ್ರೆ ಪ್ರೊಸೀಜರ್ಸ್ ಏನು, ಇದು ಎಲ್ಲ ನಿಮ್ಗೆ ಗೊತ್ತಾಗ್ಲಿ. ಇಲ್ಲಿ ಬಂದಂಥವ್ರೆಲ್ಲ ನಿಮ್ಮ ದೋಸ್ತರಿಗಾಗ್ಲಿ, ನಿಮ್ಮ 3 ಜನಕ್ಕೆ ಎಲ್ಲ ತಿಳಿಸಿ ನಮ್ದೊಂದು ಈ ತರ ಸಂಸ್ಥೆ ಇದೆ ಅಂತ ಹೇಳಕ್ಕೆ ಅಂತ ಮೇಳ ಉದ್ದೇಶದಿಂದ ಬಂದಿದ್ವಿ. ಮಾನ್ಯ ಲೋಕಾಯುಕ್ತರು, ಉಪಲೋಕಾಯುಕ್ತರು ಹಾಗೂ ನಮ್ಮ DG ಸಾಹೇಬ್ರಿಗೆ ಆದೇಶ ಮೇರೆಗೆ ಪ್ರತಿ ಬುಧವಾರ, ತಿಂಗಳಲ್ಲಿ ಪ್ರತಿ 1 ಬುಧವಾರ 1 ತಾಲೂಕಲ್ಲಿ ಕುಂದುಕೊರತೆ ಸಭೆ ನಡೆಸಬೇಕು ಅಂತ ಹೇಳಿ ನಮ್ಗೆ ಆದೇಶ ಮಾಡಿದ್ದಾರೆ. ಅದರ್ವೈಸ್ ಆಲ್ಸೋ ಇಲ್ಲ ಅಂತಂದು ನಮ್ಮ ಅಧಿಕಾರಿ ಆಗ್ಲಿ, ನಾವು ಆಗ್ಲಿ ರ್ಯಾಂಡಮ್ ಆಗಿ ಅಥವಾ ಯಾವುದೋ ಒಂದು ಅಂಗನವಾಡಿ ಆಗ್ಲಿ, ಹೆಲ್ತ್ ಆಗ್ಲಿ ಇಂತಲ್ಲಿ ನಾವು ವಿಸಿಟ್ ಮಾಡ್ತಾ ಇರ್ತೀವಿ. ಏನ್ ಕುಂದುಕೊರತೆಗಳು ಇದೆ ಅದೆಲ್ಲ ವಿಚಾರಣೆ ಮಾಡ್ತಾ ಇರ್ತೀವಿ. ಇದು ಬಿಟ್ಟು ನೀವು ಏನೇನ್ ನಮ್ಗೆ ಈಗ ಕೊಟ್ಟಿದ್ದೀರಾ ಇದ್ರ ಅರ್ಜಿ ಬಗ್ಗೆ ನಾವು ಫಾಲೋ ಅಪ್ ಮಾಡ್ತೀವಿ. ಅದು ಕಾಲ ಮಿತಿಯಲ್ಲಿ ನಿಮಗೆ ರಿಪ್ಲೈನು ಕೊಡ್ತೀವಿ. ನಿಮ್ ನಂಬರ್ಸ್ಗಳಿರುತ್ತೆ, ನಾವು ರಿಪ್ಲೈನು ಕೊಡ್ತೀವಿ.